ಮಾನ್ಯ ಸ್ಪೀಕರ್ ಅವ್ರನ್ನ ಭೇಟಿ ಮಾಡಿ ನಮ್ಮ ಮನವಿಯನ್ನು ಸಲ್ಲಿಸಿದ್ರಿ. ವಿಧಾನಸಭೆಯಲ್ಲಾಗಿರುವಂಥ ಘಟನೆ ವಿಧಾನಸಭೆ ಒಳಗಡೆಗೆ ಸೀಮಿತ ಆಗಬೇಕಾಯಿತು. ಹೊರಗಡೆ ಕಮಿಟಿಗಳಿರ್ಬೋದು, ಬೇರೆ ಬೇರೆ ಇದಿರ್ಬೋದು, ಮತ್ತು 6 ತಿಂಗಳು ಏನು ಸಸ್ಪೆಂಡ್ ಮಾಡಿರೋವಂಥದ್ದು ಅದು ಸರಿಯಾದಂಥ ಕ್ರಮ ಅಲ್ಲ. ಅದರಿಂದ ಇದು ಒಂದೇ ಘಟನೆ ಇವತ್ತೇ ಆಗಿರೋ ಅಲ್ಲ, ಈ ಥರದ್ದು ಬೇಕಾದ 100 ಘಟನೆಗಳಾಗಿದೆ. ಕಾಂಗ್ರೆಸ್ ಇದ್ದಾಗೂ ಆಗಿದೆ. ಅದರಿಂದ ಈಗಾಗಲೇ ನಾವೆಲ್ಲ ಪತ್ರನೂ ಕೊಟ್ಟಿದ್ದೀರಿ. ನಾವೇನು ಸ್ಪೀಕರ್ಗೆ ಅಗೌರವ ಮಾಡಬೇಕು ಅಂತ ಏನಿಲ್ಲ, ಸ್ಪೀಕರ್ ಸ್ಥಾನಕ್ಕೆ ಅಗೌರವ ಮಾಡಬೇಕು ಅಂತ ಏನಿಲ್ಲ. ಆದರೆ ಒಂದು ಪಕ್ಷವಾಗಿ ನಾವು ಹೋರಾಟ CD ವಿಚಾರವಾಗಿ ಹೋರಾಟ ಮಾಡಬೇಕಾಯಿತು. ರಾಜಣ್ಣವರ CD ವಿಚಾರ, ಅದ್ರ ಬಗ್ಗೆ ನಾವು ಹೋರಾಟ ಮಾಡಿದ್ದೀರಿ ಪ್ರತಿಪಕ್ಷವಾಗಿ. ಅದ್ರ ಮೇಲೆ ವೈಯಕ್ತಿಕವಾಗಿ ಸ್ಪೀಕರ್ ಮೇಲೆ ನಮ್ಮದೇನು, ಆ ಚೇರ್ ಮೇಲೆ ನಮ್ಮದೇನು ತಕರಾರು ಇಲ್ಲ ಅನ್ನೋ ಮಾತನ್ನು ಸ್ಪಷ್ಟವಾಗಿ ಹೇಳಿದಿರಿ. ಅವರು ನಾನು ಅದನ್ನು ಭಾಳ ಗೌರವದಿಂದ ನಾನು ಪರಿಶೀಲನೆ ಮಾಡ್ತೀನಿ. ನಾನು ಲಾ ಮಿನಿಸ್ಟ್ರ್ ಜೊತೆ ಎಲ್ಲ ಮಾತಾಡಿ ಆದಷ್ಟು ಶೀಘ್ರವಾಗಿ ಅದಕ್ಕೆ ಒಂದು ಅಭಿಪ್ರಾಯವನ್ನು ತಿಳಿಸ್ತೀನಿ ಅಂತ ಹೇಳಿದ್ದಾರೆ. ತಿಳಿಸ್ತೀನಿ ಅಂತ ಹೇಳಿದ್ದಾರೆ. ಮಾತಾಡಿ ಎಲ್ಲ ತಿಳಿಸ್ತೀನಿ. ನಮಗೂ ಸದನ ನಡಿಬೇಕು, ಸುಸೂತ್ರವಾಗಿ ನಡಿಬೇಕು ಅನ್ನೋದು ನಿಮ್ಮದು ಇದೆ, ನಮ್ಮದು ಅದೇ ಬಯಕೆ ಇದೆ. ಆ ದೃಷ್ಟಿಯಿಂದ ನಾನು ವಿಧಾನಸಭೆ ಒಳಗಡೆ ಆಗಿರೋದು ಇದು. ಅದರಿಂದ ನಾನು ಸರ್ಕಾರ ಜೊತೆ ಮಾತಾಡಬೇಕು. ಸರ್ಕಾರ ಜೊತೆ ಮಾತಾಡಿ ಇದಕ್ಕೆ ಒಂದು ಅಂತಿಮ ರೂಪವನ್ನು ಕೊಡ್ತೀನಿ ಅಂತ ಪಾಸಿಟಿವ್ ಆಗಿ ಮಾತಾಡಿದ್ದಾರೆ. ಪಾಸಿಟಿವ್ ಆಗಿ ಮಾತಾಡಿದ್ದಾರೆ ಅಂತ ಹೇಳಿದ ನಾನು. ನೋಡಿ, ಕರ್ನಾಟಕ ಈಗ ಇಷ್ಟು ದಿನದಿಂದ ಬೇರೆ ಬೇರೆ ಕೊಲೆಗಳಾಗ್ತಾ ಇತ್ತು, ರೇಪ್ಗಳಾಗ್ತಾ ಇತ್ತು. ಅದನ್ನೆಲ್ಲ ನೋಡಿದ್ದೀರಿ ನಾವು. ಸರ್ಕಾರ ಕಾನೂನು ಸುವ್ಯವಸ್ಥೆ ಕೈ ಚೆಲ್ಲಿಬಿಟ್ಟಿದೆ. ಈಗ ಪೊಲೀಸ್ ಅಧಿಕಾರಿಗಳಿಗೆ ಸಾವಿನ ಭಾಗ್ಯಗಳು ಬರ್ತಾ ಇದೆ. ಇದು ಏನೇ ಇರ್ಬೋದು, ಆದರೆ ಒಬ್ಬ ಪೊಲೀಸ್ ಅಧಿಕಾರಿ ಸತ್ತಿರುವಂಥದ್ದು ದೊಡ್ಡ ಸುದ್ದಿಯಾಗಿದೆ. ಇದರಿಂದ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಎಷ್ಟು ಹದಗೆಟ್ಟಿದೆ ಅನ್ನೋದು ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ. ಕೂಡಲೇ ಸರ್ಕಾರ ಎಂಟ್ರಿಯಾಗಿ ಬೇಜವಾಬ್ದಾರಿ ಹೇಳಿಕೆಗಳನ್ನು ಕೊಡದೆ ಇದ್ರ ಮೇಲೆ ಸೂಕ್ತ ಕ್ರಮಗಳನ್ನು ತೆಗೆದುಬೇಕು. ಅಟ್ಲೀಸ್ಟ್ ಕರ್ನಾಟಕದಲ್ಲಿ ಪೊಲೀಸರಿದ್ದಾರೆ, ಪೊಲೀಸರು ಕ್ರಮ ತೆಗೆದುಕೊಳ್ತಾರೆ, ಪೊಲೀಸರು ಅವ್ರನ್ನ ಜೈಲಿಗಟ್ತಾರೆ ಅಪರಾಧಿಗಳನ್ನ ಅನ್ನೋ ಒಂದು ಭಾವನೆ ಹೊರಟೋಗ್ಬಿಟ್ಟಿದೆ. ಈಗ ಆ ಭಾವನೆನೇ ಇಲ್ಲ. ನಾವು ಏನು ಬೇಕಾದರೂ ಮಾಡ್ಬೋದು, ಯಾರು ನಮ್ಮನ್ನು ಕೇಳೋರು ಹೇಳೋರು ಯಾರೂ ಇಲ್ಲ ಅನ್ನೋದು ಅಪರಾಧಿಗಳ ಮನಸ್ಸಲ್ಲಿ ಬಂದ್ಬಿಟ್ಟಿದೆ. ಅದರಿಂದ ಈ ಘಟನೆಗಳು ನಡೀತಾ ಇದೆ. ಅದು ಹೋಗಬೇಕು ಅಂದರೆ ಈ ಇಲಾಖೆ ಸರಿಯಾಗಿ ಕೆಲಸ ಮಾಡಬೇಕು. ಈ ಇಲಾಖೆಯನ್ನು ಯಾರು ನಡೆಸ್ತಾ ಇದ್ದಾರೆ ಅನ್ನೋದು ಜನಗಳಿಗೆ ಇನ್ನೂ ಯಕ್ಷ ಪ್ರಶ್ನೆ. ಅದರಿಂದ ಸರ್ಕಾರ ಬದುಕಿದೆಯೋ ಸತ್ತಿದೆಯೋ ಅನ್ನೋದು ಇದಕ್ಕೆ ಒಂದು ಸ್ಯಾಂಪಲ್ ಅಷ್ಟೇ ಇದು.